ವಿಷಯದಲ್ಲಿ ಕೇಳಲಿಲ್ಲ ಬಾಲ್ಯ. ದುರ್ದೈವ ಇಂಥ ದುರ್ದೈವ ಪ್ರಸಂಗ ತಂದೊಡ್ಡಬಾರದಿತ್ತು. ಒಂದು ವೇಳೆ ಇಳಿತು ನನ್ನ ತಮ್ಮನ ಮದುವೆಯಾಗೆಂದು ಹೇಗೆ ಒಂದು ವೇಳೆ ಅವಳು ನಿರಾಕರಿಸಿದರೆ ನನ್ನ ಜೀವನವನ್ನು ಕೊಡಲು ಸಿದ್ಧನಾಗಲೇಬೇಕು. ರಾಜೇಶ್, ರಾಜೇಶ್, ನಿಮ್ ಜೀವ ಇರ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಲಕ್ಷಣ ಇರುತ್ತೆ ಅಂತ ಅನ್ಕೊಂಡ್ರ? ನೋಡಿ, ಈ ಜಗತ್ತಲ್ಲಿ ಯಾರು ನಿಮ್ ಮಾತು ಕೇಳಲಿಲ್ಲ ಅಂದ್ರು ನಾನ್ ನಿಮ್ ಮಾತು ಕೇಳ್ತೀನಿ ರಾಜೇಶ್, ನಾನ್ ನಿಮ್ ಮಾತು ಕೇಳ್ತೀನಿ. ನಾನು ಹೇಳ್ತಾರೆ ಮಾತು ಸುಳ್ಳು ಅಂತಾದ್ರೆ ನೋಡಿ, ನಾನು ನಿಮಗೆ ಮಾತು ಕೊಡ್ತೀನಿ. ಅದ್ ಯಾವ ಸಂಕಟಕ್ಕೀಡಾಗಿದ್ದೀರಾ ಹೇಳಿ, ಯಾರಿಗೆ ಮಾತು ಕೊಟ್ಟಿದ್ದೀರಾ ಹೇಳಿ, ನಾನು ನಿಮ್ಮ ಪ್ರೇಯಸಿಯಾಗಿ ಆ ಮಾತನ್ನ ಪೂರ್ಣಗೊಳಿಸ್ತೀನಿ ರಾಜೇಶ್, ಪೂರ್ಣಗೊಳಿಸ್ತೀನಿ. ನೋಡು ಮುಸುಳ, ಹೇಗೆ ಹೇಳಲಿ ಮುಸುಳ? ಒಂದು ವೇಳೆ ಹೇಳಿದರೆ ಅಂಜಿ ಮಾಡಿ ಹೋಗುವೆ ನೀನು. ಅಂಜಿ ಮಾಡ್ತೀರಾ? ಅದೆಂದಿಗೂ ಸಾಧ್ಯ ಇಲ್ಲ. ನಿಮ್ಮ ಪ್ರತಿಯೊಂದು ಮಾತನ್ನು ಶಿರಸ ವಹಿಸಿ ನಾನು ಅದೇನು ಅಂತ ಹೇಳಿ ರಾಜೇಶ್, ಅದೇನು ಅಂತ ಹೇಳಿ. ಮಂಜುಳ, ಮಂಜುಳ, ನಾನು ನನ್ನ ತಮ್ಮನಿಗೆ ಕೊಟ್ಟ ವಚನ ಪೂರ್ಣ ಮಾಡಬೇಕಾದರೆ ನೀನು ನೀನು ಧರ್ಮ ಪತ್ನಿಯಾಗಬೇಕು ಮಂಜುಳ. ಹೇಳ್ತಾ ಇದ್ದೀರಾ ರಾಜೇಶ್? ಏನು ಹೇಳ್ತಾ ಇದ್ದೀರಾ? ನಾನು ಒತ್ತಾಯ ಮಾಡಿ ಕೇಳಿದೆ, ನೀವು ಕೊಡ್ತಾ ಇದ್ದೀರಾ ರಾಜೇಶ್? ಏನಿದೆ ಉತ್ತರ ಕೊಡ್ತಾ ಇದ್ದೀರಾ? ಪ್ರೇಮದ ಮೂರ್ತಿನ ಹೆಣ್ಣನ್ನ ಹೃದಯದಲ್ಲಿಟ್ಟು ನಿಮ್ಮನ್ನ ಪೂಜೆ ಮಾಡ್ತಾ ಇದ್ದೀನಿ ರಾಜೇಶ್, ಪೂಜೆ ಮಾಡ್ತಾ ಇದ್ದೀನಿ. ಕರ್ಪೂರದ ದೀಪ ಹಚ್ಚಿ ಈ ಮಾನದ ಪುಷ್ಪ ಅರ್ಪಿಸಿ ನೀವೇ ನನ್ನ ಬಾವಿ ಪತಿ ಆಗ್ಬೇಕು ಅಂತ ನಾನು ಕಟ್ಟಿದ ಕನಸಿನ ಗೋಪುರನ ಮಾಡ್ತಾ ಇದ್ದೀರಾ ರಾಜೇಶ್, ಮಾಡ್ತಾ ಇದ್ದೀರಾ? ಮಂಜುಳ, ಈ ನನ್ನ ಜನ್ಮದ ಭವಿಷ್ಯವೇ ಹೀಗಿರುವುದು. ನನ್ನ ಹೆತ್ತ ತಾಯಿ ತೀರಿ ಹೋದ ಬೇರೆ ಈ ಮಲಮಗಳ ಮಲತಾಯಿ ಬಂದು ಎಷ್ಟೋ ಕಷ್ಟ ಸಂಕಟಗಳನ್ನು ಸಾಗುತ್ತಾ ಬಂದರು. ನಿನಗೆ ಕೊನೆ ನನ್ನ ಜೀವನ ಸಮಸ್ತ ಸಮಸ್ಯೆಯಲ್ಲಿ ತೊಡಗಿದಾಗ ಬಂದು ನೀನು ನನ್ನನ್ನು ಸಂತೈಸಿದೆ. ಆದರೆ ನಾನು ಅತ್ತ ಸಾಗುವುದು ಇತ್ತ ಸಾಗುವುದು ಅಂತ ವಿಚಾರ ನೀನು ಬಂದು ನನ್ನನ್ನು ಸಂತೈಸಿದೆ. ಅದರ ದೈವೇ ಇದು ನೋಡು ಮಂಜು, ಮುಂದಿನ ಜನ್ಮದಲ್ಲಿ ಆದರೂ ಬಂದು ನಿನ್ನನ್ನು ಪ್ರೇಮಿಸಿ ನಿನ್ನನ್ನೇ ಮದುವೆಯಾಗು. ನನ್ನನ್ನು ಕ್ಷಮಿಸಿ ನನ್ನ ಪ್ರೀತಿಗೆ ನೀ ಕೊಟ್ಟ ಕಾಣಿಕೆ ಇದೇನಾ? ನನ್ನ ಪ್ರೀತಿನ ಬಿಸಾಕಿದ್ಯಲ್ಲ, ಅದ್ಯಾವ ಪಾಪ ಮಾಡಿದೆ ಅಂತ ನನಗೆ ಈ ರೀತಿ ಶಿಕ್ಷೆ ಕೊಟ್ಟಿದ್ದೇನೆ? ಪಾಪ ಮಾಡಿದೆ ಅಂತ ನನಗೆ ಈ ರೀತಿ ಶಿಕ್ಷೆ ಕೊಟ್ಟೆ? ನನ್ನವನಿಗೆ ಕೊಟ್ಟ ಮಾತನ್ನ ಪರಿಪೂರ್ಣ ಮಾಡ್ಲ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳ? ಆತ್ಮಹತ್ಯೆ ಮಾಡಿಕೊಳ್ಳ? ಅವನಿಲ್ಲವೇ ಹಸಿವಿಲ್ಲ ದಣಿವಿಲ್ಲ, ಮನಭಕ್ತಿ ಹೋಗಲ್ಲ ನಿಂತ ಮನದಲ್ಲಿ ಭಗವಾನ ಸೇ ಹೋಗು ಎನ್ನವಾನ ಬಳಿ ಹೋಗು ಮುದ್ದು ಮನಸೇ ಹೋಗು ಅವನಿರುವಲ್ಲಿ ಹೋಗು.
ಓ